ನಾವೆಲ್ಲ ಕನಕದಾಸರನ್ನ ನೆನಪಿಸ್ಕೊಳ್ಳೋದು ವರ್ಷಕ್ಕೊಂದ್ಸರಿ ಬರೋ ಕನಕದಾಸ ಜಯಂತಿ ದಿನ ಮಾತ್ರ. ಆದ್ರೆ ನಿಜವಾಗ್ಲೂ ಕನಕದಾಸರು ಅಂದ್ರೆ ಯಾರು? ಅವರಿಗೆ ಯಾಕೆ ಕನಕದಾಸ ಅಂತ ಹೆಸರು ಬಂತು? ಕನಕದಾಸರು ಕೀಳು ಜಾತಿಯವರು ಅನ್ನೋ ಕಾರಣಕ್ಕೆ ಅವರಿಗೆ ಎಷ್ಟೆಲ್ಲ ತೊಂದರೆ ಕೊಡಲಾಗುತ್ತೆ ಗೊತ್ತಾ? ಕೈಯಲ್ಲಿ ಖಡ್ಗ ಹಿಡಿಯಬೇಕಿದ್ದವರು ತಂಬೂರಿಯನ್ನ ಹಿಡಿದು ಊರೆಲ್ಲ ಸುತ್ತಿದ್ದು ಯಾಕೆ? ಹಾಗೆ ಉಡುಪಿಯಲ್ಲಿ ಶ್ರೀಕೃಷ್ಣನು ಗೋಡೆಯನ್ನ ಒಡೆದು ದರ್ಶನ ಕೊಟ್ಟಿದ್ದು ಹೇಗೆ? ಈ ರೀತಿ ನೀವೆಂದು ಕೇಳಿರದ ಕನಕದಾಸರ ಪೂರ್ತಿ ಚರಿತ್ರೆಯನ್ನೇ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಹಾವೇರಿ ಜಿಲ್ಲೆಯ ಬಾಡ ಎಂಬ ಒಂದು ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ಇಬ್ಬರು ದಂಪತಿಗಳಿಗೆ ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿದ್ರು, ಮಕ್ಕಳೇ ಇರೋದಿಲ್ಲ. ಹೀಗೆ ಒಂದು ದಿನ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ದಿನಗಳ ನಂತರ ಬಚ್ಚಮ್ಮ ಗರ್ಭವತಿ ಆಗ್ತಾಳೆ. ನಂತರ ಅವಳು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗು ತಿರುಪತಿ ತಿಮ್ಮಪ್ಪನ ವರದಿಂದ ಜನಿಸಿದ್ದರಿಂದ ಆ ಮಗುವಿಗೆ ತಿಮ್ಮಪ್ಪ ಅಂತಾನೆ ನಾಮಕರಣ ಮಾಡ್ತಾರೆ. ತಿಮ್ಮಪ್ಪನನ್ನ ಅವರ ತಂದೆ ತಾಯಿ ತುಂಬಾ ಮುದ್ದಾಗಿ ಸಾಕ್ತಾರೆ. ಆಗ ಅವರು ವಾಸವಿದ್ದಂತ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. ಕನಕದಾಸರು ಅಂದ್ರೆ ಆಗಿನ ತಿಮ್ಮಪ್ಪ ಕುರುಬ ಜನಾಂಗದಲ್ಲಿ ಹುಟ್ಟಿದ್ರು. ಕನಕದಾಸರ ತಂದೆ ಬೀರಪ್ಪ ಒಬ್ಬ ಸಾಹಸಿ ಪರಾಕ್ರಮಿಯಾಗಿದ್ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿಯಾಗಿದ್ರು. ಇದರಿಂದ ಬೀರಪ್ಪ ನಾಯ್ಕ ತನ್ನ ಮಗ ತಿಮ್ಮಪ್ಪನಿಗೆ ಅಂದ್ರೆ ಕನಕದಾಸರಿಗೆ ಕುದುರೆ ಸವಾರಿ, ಕುಸ್ತಿ, ಕತ್ತಿ ಒರೆಸೆ, ಬಿಲ್ಲು ವಿದ್ಯೆ ಮತ್ತು ಸಕಲ ವಿದ್ಯಾಭ್ಯಾಸಗಳನ್ನ ಕೂಡ ಕಲಿಸ್ತಾರೆ. ಹೀಗೆ ಒಂದು ಸಾರಿ ಊರಿನ ಹುಡುಗರೆಲ್ಲ ಸೇರಿ ಒಂದು ಮರದ ಕೆಳಗಡೆ ಶ್ರೀಕೃಷ್ಣನ ಭಜನೆ ಮಾಡ್ತಿರ್ತಾರೆ. ಆಗ ಇದ್ದಕ್ಕಿದ್ದಂತೆ ಒಂದು ಸರ್ಪ ಬಂದು ಬಿಡುತ್ತೆ. ಆಗ ಅಲ್ಲಿದ್ದವರೆಲ್ಲ ಭಯಭೀತರಾಗಿ ಓಡ್ ಹೋಗಿ ಮನೆ ಸೇರ್ಕೊಳ್ತಾರೆ. ಆದ್ರೆ ಅವನೊಬ್ಬ ಮಾತ್ರ ಹಾಗೆ ಕುಳಿತಿರ್ತಾನೆ. ನಂತರ ಮತ್ತೆ ಅವನ ಸ್ನೇಹಿತರೆಲ್ಲ ಓಡ್ ಬಂದು, ನಿನಗೆ ಭಯ ಆಗ್ಲಿಲ್ವಾ ಅಂತ ಕೇಳಿದಾಗ, ನನಗೆ ದೇವರ ಮೂರ್ತಿ ಬಿಟ್ಟು ಬೇರೇನು ಕಾಣಿಸ್ಲಿಲ್ಲ ಅಂತ ಹೇಳ್ತಾನೆ. ನಂತರ ತಿಮ್ಮಪ್ಪನಿಗೆ ಅಂದ್ರೆ ಕನಕದಾಸರಿಗೆ ಕೇವಲ 13 ವರ್ಷ ವಯಸ್ಸಿನಲ್ಲೇ ಅವರ ತಂದೆ ತೀರು ಹೋಗ್ತಾರೆ. ಇದೇ ಸರಿಯಾದ ಸಮಯ ಅಂತ ಇವರ ವೈರಿ ಮಾರನಾಯಕನು ವಿಜಯನಗರ ಅರಸರಿಗೆ ಸುಳ್ಳು ದೂರುಗಳನ್ನ ಹೇಳಿ ಅವರ ಅಧಿಕಾರವನ್ನ ಇವನು ಕಸಿದುಕೊಳ್ತಾನೆ. ನಂತರ ತಿಮ್ಮಪ್ಪ ಮತ್ತು ಅವನ ತಾಯಿ ಕಾಗಿನೆಲೆಗೆ ಬಂದು ಜೀವಿಸ್ತಾರೆ. ತಿಮ್ಮಪ್ಪ ಬೆಳೆದು ದೊಡ್ಡವನಾಗ್ತಾನೆ. ಹೀಗೆ ಒಂದು ಸಾರಿ ತಿಮ್ಮಪ್ಪನು ಭೂಮಿಯನ್ನ ಅಗಿಯುವಾಗ ಕೊಪ್ಪರಿಗೆಯಲ್ಲಿ ಚಿನ್ನ ಸಿಗುತ್ತೆ. ಅದರಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳು ಅಪಾರ ಸಂಖ್ಯೆಯಲ್ಲಿರುತ್ತೆ. ಆಗ ಆ ಚಿನ್ನವನ್ನ ತಿಮ್ಮಪ್ಪನು ತನ್ನ ಮನೆಯಲ್ಲಿ ಗುಟ್ಟಾಗಿ ಇಟ್ಕೊಳ್ಳಿಲ್ಲ, ಬದಲಾಗಿ ಎಲ್ಲಾ ಚಿನ್ನವನ್ನ ಊರಿನ ಜನಗಳಿಗೆ ದಾನ ಮಾಡ್ತಾನೆ. ಈ ರೀತಿ ತಿಮ್ಮಪ್ಪನಿಗೆ ಚಿನ್ನ ಸಿಕ್ಕಿದ್ರಿಂದ ಊರಿನ ಜನರೆಲ್ಲ ತಿಮ್ಮಪ್ಪನನ್ನ ಕನಕ ಅಂತ ಕರೆಯೋಕೆ ಶುರು ಮಾಡಿದ್ರು. ಇಲ್ಲಿ ಕನಕ ಅಂದ್ರೆ ಆಭರಣ, ಚಿನ್ನ ಅಂತ ಅರ್ಥ. ಅದೇ ರೀತಿ ಕನಕಪ್ಪ ತನ್ನದೇ ಆದಂತ ಒಂದು ಪಡೆಯನ್ನ ಕಟ್ಕೊಂಡಿರ್ತಾನೆ. ಈ ನಡುವೆ ಅಧಿಕಾರವನ್ನ ಕಿತ್ಕೊಂಡಿದ್ದಂತ ಮಾರನಾಯಕನಿಗೂ ಮತ್ತು ಕನಕನಿಗೂ ಸಣ್ಣದಾಗಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕನಕನು ಗೆದ್ದು ಬಿಡ್ತಾನೆ. ನಂತರ ಕನಕನ ಶಕ್ತಿ